ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತು ಕಾಂಚನಂ ಕಾರ್ಯಸಿದ್ಧಿಂ ಅಂತ ಹೇಳ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಹಣ ಬೇಕೇ ಬೇಕು. ಹಣಕ್ಕಾಗಿಯೇ ಹಲವಾರು ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡ್ತಿರ್ತಾರೆ. ಅದರಲ್ಲೂ ಈ ಕೋವಿಡ್ ಬಂದಮೇಲಂತೂ ಎಲ್ಲರ ಆರ್ಥಿಕ ಸ್ಥಿತಿಗತಿಗಳು ಕೂಡ ಭಾಳಷ್ಟು ಶೋಚನೀಯ ಸ್ಥಿತಿಗೆ ಬಂದಿದೆ ಅಂತಂದರೆ, ಇವತ್ತು ಸಣ್ಣ ಪುಟ್ಟ ಭಿಕ್ಷಾ ಎತ್ತುವರಿಂದ ಹಿಡಿದು ದೊಡ್ಡ ಕುಳಗಳು, ದೊಡ್ಡ ಶ್ರೀಮಂತರು, ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂತಹ ವ್ಯಕ್ತಿಗಳ ತನಕ ಭಾಳಷ್ಟು ಆರ್ಥಿಕವಾದಂತಹ ಒಂದು ಹೊಡೆತ ಬಿದ್ದಿದೆ ಅಂತಂದರೆ, ಈ ಹಣವನ್ನು ಯಾವ ರೀತಿ ನಾವು ಕವರ್ ಮಾಡ್ಕೊಳ್ಳೋದು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಭಾಳ ಜನ ಇದ್ದಾರೆ. ಯಾಕೆ ಸಂಪಾದನೆ ಮಾಡೋದು? ನೋಡಿ, ನೀವೆಲ್ಲ ನೋಡಿರ್ಬೋದು, 1ಕ್ಕೆ 2 ಪಟ್ಟು ರೇಟ್ಗಳನ್ನೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇವತ್ತು. ಅಂದರೆ ಅದನ್ನು ಕವರ್ ಮಾಡೋದಕ್ಕೋಸ್ಕರ 1ಕ್ಕೆ 2 ಪಟ್ಟು ಹಣವನ್ನು ಇವತ್ತು ವಸೂಲು ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಇದನ್ನು ಇದು ಮಾಡ್ತಾರೆ, ಯಾಕೆ ಇಷ್ಟು ಮಾಡ್ತಿದ್ಯಾ ಏನು ಅಂತ. ಆದರೂ ಕೂಡ ಆ ಲಾಸ್ ಆಗಿರೋದನ್ನ ಕವರ್ ಮಾಡಬೇಕಲ್ಲ ಅಂತೇಳಿ ಮಾಡ್ತಿದ್ದೆ. ಅದು ಏನು 1.5 ತಿಂಗಳು ಅಷ್ಟೇ ಲಾಸ್ ಆಗಿರೋದು. ಅದು ಲಾಸ್ ಯಾರಿಗೂ ಆಗಿಲ್ಲ, ರೊಟೇಷನ್ಸ್ ಆಗಿಲ್ಲ ಅಷ್ಟೇ. ಆ ರೊಟೇಷನ್ಸ್ ಆಗದೇ ಇರೋ ಒಂದು ಲಾಸನ್ನು ಇವರೇನು ಮಾಡ್ತಾರೆ, ಕವರಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಹಲವಾರು ಕಡೆ ಹಲವಾರು ರೀತಿಯಾಗಿ ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಹೊರಡ್ತಾರೆ. ಆದರೆ ಅದು ದಕ್ಕುತ್ತಾ ಅನ್ನೋದ್ರ ಬಗ್ಗೆ ಒಬ್ಬರಲ್ಲೂ ಮಾಹಿತಿ ಇಲ್ಲ. ಕೆಲವ್ರು ಗೊತ್ತಿದೆ ಅಂತರ್ಗತವಾಗಿ, ಅಯ್ಯೋ ನನ್ನ ಕೈಲಿ ಹಣ ಉಳಿಯೋದೇ ಇಲ್ಲ, ಎಷ್ಟು ಬಂದರೂ ಹಣ ಉಳಿಯಲ್ಲ, ಯಾಕೆ ನಾನು ಎಷ್ಟೆಷ್ಟೋ ಪ್ರಯತ್ನ ಪಡ್ತೀನಿ ಹಣ ಉಳಿಯಲ್ಲ, ನಂದು ತೂತು ಕೈ ಅಂತ ಭಾಳ ಜನ ಹೇಳ್ತಾರೆ. ಅಲ್ಲಿ ಯಾವ ತೂತು ಕೈ ಯಾವುದು ಇರೋದಿಲ್ಲ, ಅಲ್ಲಿ ಯಾವ ಸಂಧಿನೂ ಇರೋದಿಲ್ಲ ಅಲ್ಲಿ. ಆದರೆ ಈ ಕೈಯಲ್ಲಿ ಗ್ರಹಗಳ ವೈಪರೀತ್ಯಗಳು, ಗ್ರಹಗಳ ಪ್ರಭಾವಗಳನ್ನು ನಾವು ಅವಲೋಕನೆ ಮಾಡ್ಕೊಳ್ದೇ ಇದ್ದಾಗ, ನಾವು ಈ ಕೈಯಿಂದ ಟ್ರಾನ್ಸಾಕ್ಷನ್ ಮಾಡ್ಕೊಳ್ತಕ್ಕಂತಹ ಹಲವಾರು ಹಣದ ವ್ಯವಹಾರದಲ್ಲಿ ಒಂದಷ್ಟು ವ್ಯತ್ಯಾಸಗಳಾದಾಗ ಅದನ್ನು ನನ್ನ ಕೈ ಸರಿ ಇಲ್ಲ ಅಂಥೇಳಿ ಮಾತಾಡ್ಕೊಳ್ತಕ್ಕಂಥ ನೋಡಿದ್ದೀವಿ. ಅದಲ್ಲ, ಅದ್ರ ಹಿಂದೆ ಬೇರೆ ಹಲವಾರು ರಹಸ್ಯಗಳಿದ್ದಾವೆ. ಯಾಕಂದರೆ ಹಣ ಅಂತ ತೊಗೊಂಡಾಗ ಬಹಳ ಜನ ಉಪಯೋಗ ಮಾಡ್ತಕ್ಕಂಥ ಲೆಕ್ಕಾಚಾರ ತೊಗೊಂಡಾಗ ನೀವೆಲ್ಲ ನೋಡಿರ್ಬೋದು, ದಿನನಿತ್ಯ ಸಮಾಜದಲ್ಲಿ ಆ ಹಣವನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಹಣ ಬರುತ್ತೆ, ನಾವು ಅದನ್ನು ಖರ್ಚು ಮಾಡ್ತೀವಿ ಅಂತ ನೀವು ಅನ್ಕೊಂಡಿರ್ತೀರ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥ ಒಂದು ವಿಚಾರನಪ್ಪ ಅಂತಂದರೆ, ಆ ಹಣ ಅಂತಕ್ಕಂಥದ್ದು ಬಂದ ಮೇಲೆ ಅದನ್ನು ಹೇಗೆ ಇಟ್ಕೋಬೇಕು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ಗೊತ್ತಿದೆ. ನಾವು ಭಾಳಷ್ಟು ಇಂದಿನ ಕಾರ್ಯಕ್ರಮ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಆದರೂ ಕೂಡ ಹಲವಾರು ತಪ್ಪುಗಳನ್ನು ನಾವು ಮಾಡ್ತಿದ್ದಾಗ, ಆ ಹಣಕ್ಕೆ ಸಂಬಂಧಪಟ್ಟಂಥ ನಡವಳಿಕೆಗಳಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ತವೆ ಅಂದಾಗ, ಆ ವ್ಯತ್ಯಾಸಗಳು ಹೇಗೆ ದೋಷಕರವಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ನಾಲೆಡ್ಜ್ ಇಲ್ಲ. ಇವತ್ತು ಅಂಥ ಒಂದು ಅದ್ಭುತ ನಾಲೆಡ್ಜನ್ನು ನಾವು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀವಿ. ಹಣ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಆದರೆ ಆ ಹಣವನ್ನು ದಕ್ಕಿಸ್ಕೋಬೇಕು ಅಂದಾಗ, ಅಥವಾ ಹಣದ ಅಭಿವೃದ್ಧಿ ಆಗಬೇಕು ಅಂತಂದಾಗ, ಹಣ ಅಂತಕ್ಕಂಥದ್ದು ನಿಮ್ಮ ಬಳಿಯೇ ಹೆಚ್ಚಾಗಿರಬೇಕು ಅಂತಂದಾಗ, ನೀವು ಕೆಲವು ನಡವಳಿಕೆಗಳನ್ನು ಖಂಡಿತವಾಗಿ ಸರಿ ಮಾಡ್ಕೊಳ್ಳೇಬೇಕು. ಆಗಿದ್ದಾಗ ಏನು ನಡವಳಿಕೆ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಇಲ್ಲ, ಹಣ ಬರುತ್ತೆ, ಜೇಬಲ್ಲಿ ಇಟ್ಕೊಳ್ತೀವಿ, ಅಥವಾ ಪರ್ಸಲ್ಲಿ ಇಟ್ಕೊಳ್ತೀವಿ, ಅಥವಾ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ತೀವಿ, ಅಥವಾ ಬ್ಯಾಂಕಲ್ಲಿ ತೊಗೊಂಡು ಹಾಕ್ತೀವಿ, ಬೇಕು ಅಂದಾಗ ಯೂಸ್ ಮಾಡ್ಕೊಳ್ತೀವಿ ಅಂತ ನೀವು ಅನ್ಕೋಬೋದು. ಆದರೆ ಅಲ್ಲಿ ಕೆಲವು ಜನ ಮಾಡ್ತಕ್ಕಂತಹ ಕೆಲವು ತಪ್ಪುಗಳಿದೆಯಲ್ಲ, ಆ ತಪ್ಪುಗಳಿಂದ ಆ ಹಣಕ್ಕೆ ಆಗ್ತಕ್ಕಂತಹ ಅವಮಾನ, ಆ ಮರ್ಯಾದೆ ಹೋಗ್ತಕ್ಕಂತಹ, ಆ ಗೌರವ ಸೂಚ್ತಕ್ಕಂತಹ, ಆ ಬದಲಾವಣೆ ಆಗ್ತಕ್ಕಂತಹ ನಡವಳಿಕೆಗಳು ಎಷ್ಟು ಮಟ್ಟಿಗೆ ಅವು ನಿಮಗೆ ದೋಷಕರವಾಗಿ ಕೆಲಸ ಮಾಡ್ತದೆ ಅಂತಂದರೆ, ಒಂದು ಹಣ ಅಂತ ಬಂದಾಗ ಆ ಹಣಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಯಾರು? ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಗೆ ಕೊಡ್ತಕ್ಕಂತಹ ಗೌರವವನ್ನು ಯಾರಾದರೂ ಕೊಡ್ತಿದ್ದೀರಾ? ದೇವಸ್ಥಾನಕ್ಕೆ ಹೋದಾಗ ಗೌರವ ಕೊಡ್ತೀವಿ, ದೇವಸ್ಥಾನಕ್ಕೆ ಹೋದಾಗ ಹಣ್ಣು ಕಾಯಿ ಕೊಡ್ತೀವಿ, ದೇವಸ್ಥಾನಕ್ಕೆ ಹೋದಾಗ ಅಭಿಷೇಕ ಮಾಡ್ತೀವಿ ಅಂತ ಭಾಳ ಜನ ಹೇಳ್ಕೊಂತೀರ. ಸತ್ಯ, ಖಂಡಿತ ಇಲ್ಲ. ಯಾಕಂದರೆ ದೇವಸ್ಥಾನದಲ್ಲಿ ಅಮ್ಮ ಇದ್ದಾಳೆ, ಅಲ್ಲೋಗಿ ನೀವು ಗೌರವ ಸೂಚಿಸ್ತೀರಿ, ಭಕ್ತಿ ಸೂಚನೆ ಮಾಡ್ತೀರಿ, ಭಕ್ತಿಯಾಗಿ ನಡ್ಕೊಳ್ತೀರಿ. ಆದರೆ ಆ ಮಹಾಲಕ್ಷ್ಮಿಯ ಇನ್ನೊಂದು ರೂಪವಾಗಿರ್ತಕ್ಕಂಥ ಹಣ ಬಂದಾಗ ಅದೇ ಪ್ರಕಾರವಾಗಿರ್ತಕ್ಕಂಥ ಭಕ್ತಿ ಗೌರವವನ್ನು ಇಟ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಇದು ಸುಮ್ಮನೆ ಬರೀ ಏನು ಗೊತ್ತಾ, ಒಂದು ಪೇಪರ್ ಅಷ್ಟೇ. ಇದೊಂದು ಪೇಪರ್ ನಾವು ಇಟ್ಕೊಂಡ್ಬಿಟ್ಟು ಹೆಂಗೆ ಬೇಕಾದ್ರೆ ಹಿಂಗೆ ಇಟ್ಕೋಬೋದು, ಹಿಂಗೆ ಮಾಡ್ಬೋದು, ಹಿಂಗೆಲ್ಲ ಮರ್ಚ್ಬೋದು, ಹಿಂಗೆಲ್ಲ ಮಾಡ್ಬೋದು ಅಂತ ಬಹಳ ಜನ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಆದರೆ ಈ ಹಣದಲ್ಲಿ ಇರ್ತಕ್ಕಂತಹ ಮಹತ್ವ ಏನು ಅನ್ನೋದ್ರ ಬಗ್ಗೆ ನೀವು ಇದು ಬರೀ ಕಾಗದ ಅಲ್ಲ, ಇದು ನಾವೇ ಪ್ರಿಂಟ್ ಮಾಡಿರ್ಬೋದು. ಆದರೆ ಇದಕ್ಕೊಂದು ವ್ಯಾಲ್ಯೂ ಇದೆ, ಇದಕ್ಕೊಂದು ಮಹತ್ವ ಇದೆ. ಈ ಮಹತ್ವ, ಇದರ ವ್ಯಾಲ್ಯೂ ನಾವು ಅರ್ಥ ಮಾಡ್ಕೊಳ್ಳದೇ ಇದ್ದಾಗ, ಇದರ ರೂಪವಾಗಿರ್ತಕ್ಕಂಥ ಹಣವನ್ನು ನಾವು ಸರಿಯಾಗಿ ಗೌರವ ಆಧಾರದಲ್ಲಿ ನಡ್ಕೊಳ್ದೇ ಇದ್ದಾಗ, ಈ ಮಹಾಲಕ್ಷ್ಮಿ, ಹಣದ ರೂಪದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ, ನಮ್ಮ ಬಳಿ ಬಂದಿರತಕ್ಕಂಥ ಮಹಾಲಕ್ಷ್ಮಿ ಹೇಗೆ ಉಳಿತಾಳೆ ಲೆಕ್ಕ ಮಾಡ್ಕೊಳ್ಳಿ. ಆಗಿದ್ದಾಗ ನಾವೇನು ತಪ್ಪು ಮಾಡ್ತಿದ್ದೀವಿ ನೋಡಿ. ಭಾಳ ಜನ ಇವತ್ತು ಪರ್ಸಲ್ಲಿ, ವ್ಯಾನಿಟಿ ಬ್ಯಾಗ್ನಲ್ಲಿ, ಪರ್ಸಲ್ಲಿ ಅಥವಾ ಬ್ಯಾಗ್ನಲ್ಲಿ ಹಣವನ್ನು ಇಟ್ಕೊಳ್ತೀರ. ಆ ಹಣವನ್ನು ಇಟ್ಕೊಂಡಾಗ ಸುಮ್ಮನೆ ಏನಂದ್ರೆ ತಗೊಂಡಾಗ ಎಲ್ಲ ಒಂದಷ್ಟು ಹಣವನ್ನು ತುರುಕ್ಬಿಡ್ದು, ಒಳಗಡೆ ಎಲ್ಲ ಹಾಕ್ಬಿಡ್ದು. ಅದ್ರ ಜೊತೆಗೆ
ಈ ಯಾವುದು ಹಳೆ ಚೀಟಿಗಳು, ಹಳೆ ಪೇಪರ್ಗಳು, ಮತ್ತು ಹಳೆ ಮಾತ್ರೆಗಳು, ಅದು ಇದು ಏನೇನೋ ಸಿಕ್ಕ ಕಸ ಪಸ ಎಲ್ಲ ಬ್ಯಾಗಲ್ಲಿರ್ತದೆ. ಹೊಡೆದೋಗಿರೋ ಉಂಗುರಗಳು, ಹೊಡೆದೋಗಿರೋ ಜ್ಯುವೆಲರಿಗಳು, ಆರ್ಟಿಫಿಷಿಯಲ್ ಜ್ಯುವೆಲರಿಗಳು, ಒಂದು ಇದು ಖರ್ಚಿಪ್ ತುಂಡುಗಳು, ಏನೇನಿದೆಯೋ ಅದೆಲ್ಲ ಒಳಗಡೆ ಹಾಕೊಳ್ಳೋದು, ತುಂಬಿ ಹಾಕೋದು. ಅದು ಕಸ, ಆಲ್ರೆಡಿ ಅದು ಕಸವಾಗಿರ್ತದೆ. ಆ ಕಸದಲ್ಲಿ ಈ ಮಹಾಲಕ್ಷ್ಮಿ ತೊಗೊಂಡೋಗಿ ಒಳಗಡೆ ಹಾಕ್ಬಿಡೋದು. ಏನನ್ನ ಕೊಡಬೇಕು ಅಂದಾಗ ಎಲ್ಲ ಕಲಸಿ ಎಲ್ಲ ಇದು ಮಾಡಿ ಮಿಕ್ಸ್ ಮಾಡಿ ತಗೊಳ್ಳಿ, 200 ರೂಪಾಯಿ ತಗೊಳ್ಳಿ, ಒಂದು ಏನು ಕೊಡಬೇಕು ಅಂದಾಗ ಅದನ್ನು ಕೊಡೋದು. ಆ ಕಸದಲ್ಲಿ ತಗೊಂಡೋಗಿ ಆ ಮಹಾಲಕ್ಷ್ಮಿನ ಹಾಕಿದ್ರೆ ಏನು ಆಗ್ತದೆ ಹೇಳಿ ನೀವೇ ನೋಡೋಣ. ಇವತ್ತು ನಿಮ್ಮ ಪರ್ಸ್ಗಳು ಬ್ಯಾಗ್ಗಳನ್ನ ತೆಗೆದು ನೋಡ್ಕೊಳ್ಳಿ, ಎಷ್ಟು ಕಸದಲ್ಲಿ ಇದು ಇಟ್ಕೊಂಡಿದ್ದೀರಾ ಅಂತೇಳಿ. ನಿಜ ತಾನೇ? ಇದು ಕರೆಕ್ಟಾದ ನಡವಳಿಕೆಯ ಅಥವಾ ಇಲ್ವಾ ಅಂತಕ್ಕಂಥದ್ದು ಬಗ್ಗೆ ಒಂದ್ಸರಿ ಗಮನ ಇಟ್ಕೊಳ್ಳಿ. ಅದರಲ್ಲೂ ಎಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳು ನೋಡಬೇಕು. ವ್ಯಾನಿಟಿ ಬ್ಯಾಗಲ್ಲಿ ಏರ್ ಪಿನ್ ಹಿಡಿದು ಆ ಪಿನ್ನು ಈ ಪಿನ್ನು ಅದು ಇದು ಏನಿದೆ ಎಲ್ಲ ಮಲ್ಸರ ಮಾಡಿ ಇಟ್ಕೊಂಡು ಅದನ್ನು ಕಲಸಿ ಅದನ್ನು ಇಟ್ಕೊಂಡು ಕೂತಿರ್ತಾರೆ. ಕೆಲವು ಹೆಣ್ಮಕ್ಳು ಇದ್ದಾರೆ, ಇಲ್ಲ ಅಂತಲ್ಲ, ಬೇಜಾರು ಮಾಡ್ಕೊಬೇಡಿ. ಕೆಲವು ಹೆಣ್ಮಕ್ಳು ಇರ್ತಾರೆ ಭಾಳ ನೀಟಾಗಿ ಭಾಳ ಶುದ್ಧವಾಗಿ ಇಟ್ಕೊಂಡಿರ್ತಾರೆ. ಕೆಲವು ಪರ್ಸಲ್ಲೂ ಕೂಡ ಒಂದರಿಂದ ನೀಟಾಗಿ ಇಟ್ಕೊಂಡು ಅವ್ರು ಕೊಡಬೇಕು ಅಂದಾಗ ಭಾಳ ನೀಟಾಗಿ ತೆಗೆದ್ಬಿಟ್ಟು ತಗೊಳ್ಳಿ ಅಂತ ಕೊಡ್ತಾರೆ. ಆದರೆ ಎಷ್ಟು ಜನ ಮಾಡ್ತಿದ್ರು ಹೇಳಿ? ಎಲ್ಲೋ ಒಂದು 10%. ನಾನು ಅಧ್ಯಯನ ಮಾಡಿರೋ ಪ್ರಕಾರ, ನಾನು ಸಂಶೋಧನೆ ಮಾಡಿರೋ ಪ್ರಕಾರ, ಗಂಡಸರಾದಿಯಾಗಿ ಹಿಡಿದು ಹೆಂಗಸರು ಕೂಡ ಈ ತಪ್ಪುಗಳನ್ನು ಮಾಡ್ತಿದ್ದೀರಂತಂದರೆ ಅದನ್ನು ಒಂದು ಸರಿ ನೀವು ಗಮನ ಕೊಡಬೇಕು. ಇದೇ ದುಡ್ಡನ್ನು ಬಂತು ಅಂದರೆ ತಗೊಂಡಾಗ ಹಾಸಿಗೆ ಕಡೆ ಹಿಂಗೆ ಎಸ್ದು ಬಿಡೋದು, ಹಾಸಿಗೆ ಮೇಲೆ, ದಿಮ್ ಕೆಳಗಡೆ, ಹಾಸಿಗೆ ಕೆಳಗಡೆ. ಆ ಹಾಸಿಗೆ ಮೇಲೆ ಏನೇನು ಕೆಲಸ ಮಾಡ್ತೀರ, ಏನೇನು ಗಲೀಜಾಗಿರ್ತದೆ, ಅಲ್ಲೇ ತಿನ್ನೋದು, ಅಲ್ಲೇ ಮಲಗೋದು, ಅಲ್ಲೇ ಉಗಿಯೋದು, ಅಲ್ಲೇ ಇದು ಮಾಡೋದು, ಅಲ್ಲೇ ತೊಗೊಂಡೋಗಿ ಆ ಲಕ್ಷ್ಮಿನ ಹಾಕ್ಬಿಡೋದು ದಿಮ್ ಕೆಳಗಡೆ. ಅದು ದುಡ್ಡು ಬಂತು, ದಿಮ್ ಕೆಳಗಡೆ ಹಾಕೊಂಡದ್ದು, ಹಾಸಿಗೆ ಕಡೆ ಅದ್ರ ಮೇಲೆ ಬಿದ್ದು ಒದ್ದಾಡೋದು. ಅಲ್ಲಿಗೆ ಈ ತಾಯಿಗೆ ಕೊಟ್ಟಂಥ ಗೌರವ ಏನು ನೀವು ಲೆಕ್ಕ ಮಾಡ್ಕೊಳ್ಳಿ. ಆ ಸೋಫಾ ಮೇಲೆ ಹಂಗೆ ಎಸ್ಬಿಡೋದು, ಬರಲಿ ಅಲ್ಲಿ ಬಿಡು ನೋಡೋಣ. ಆ ಟೇಬಲ್ ಮೇಲೆ ಹಂಗೆ ಎಸೆದು ಅಲ್ಲಿ ಬಿಡು ನೋಡೋಣ. ಕಿಚನಲ್ಲಿ ಏನೇನು ಪದಾರ್ಥಗಳು ತಂದು ಇಟ್ಟಿರ್ತೀರ, ಆ ಪದಾರ್ಥಗಳು ತೊಗೊಂಡಾಗ ಆ ಡಬ್ಬದಲ್ಲಿ ಒಂದು ಕಡೆ ಹಿಂಗೆ ಹಾಕ್ಬಿಡೋದು. ಅಲ್ಲಿ ಯಾವ್ಯಾವ ಸಾಮಾನುಗಳಿದೆಯೋ ಏನೇನಿದೆಯೋ, ಅದರಲ್ಲೂ ನಾನ್ ವೆಜ್ ಯೂಸ್ ಮಾಡ್ತಂದು ಕೂಡ ತಗೊಂಡಾಗ ಅಲ್ಲೇ ಹಾಕಿರ್ತಾರೆ ತಗೊಂಡೋಗಿ. ಅಥವಾ ನಾನು ಮಾಡೋಕೆ ಹೋದಾಗ ಅಲ್ಲಿ ಯಾವುದೋ ಹಣ ಕೊಟ್ಟು ತೊಗೊಂಬಂದು ಒಳ್ಳೆ ಕ್ಯಾಶ್ ಬಾಕ್ಸಲ್ಲಿ ಹಾಕಿರ್ತಾರೆ ತಗೊಂಡೋಗಿ. ಆ ಹಣ ಎಲ್ಲಿಂದ ಬಂತು, ಯಾರು ಕೊಟ್ಟರು, ಯಾರ ಕೈಯಿಂದ ಕೊಟ್ಟರು, ಅದರೊಳಗಡೆ ಯಾವ್ಯಾವ ಅಂಶಗಳಿದ್ದಾವೆ, ಇದು ಯಾವುದನ್ನು ಕೂಡ ಗಮನಿಸದೆ ನಾವು ಈ ಹಣವಾದ ಟ್ರಾನ್ಸಾಕ್ಷನ್ಸ್ ನಾವು ಈ ರೀತಿ ನೆಗೆಟಿವ್ ಆಗಿ ತೊಗೊಂಡಾಗ ಏನಾಗ್ತದೆ, ಆ ಹಣದ ಮೂಲಕ ಬರ್ತಕ್ಕಂಥ ನೆಗೆಟಿವ್ಸ್ ಒಂದು ಕಡೆ ಆಯಿತು ಅಂದರೆ ಅದನ್ನು ನಡೆಸ್ಕೊಳ್ತಕ್ಕಂಥ ರೀತಿಯ ಒಂದು ನೆಗೆಟಿವ್ಸ್ ಕೂಡ ಏನಾಗುತ್ತೆ ನಮ್ಮ ಜೀವನದಲ್ಲಿ. ಆ ಮಹಾಲಕ್ಷ್ಮಿ ಮಾಡ್ತಕ್ಕಂಥ ಅಪಮಾನ ಅಂತಂದರೆ ಇದನ್ನು ಒಂದು ಸರಿ ಯೋಚನೆ ಮಾಡಿ, ಇದು ಸತ್ಯವೋ ಸುಳ್ಳೋ ಏನೋ ಅಂತೇಳಿ. ಈ ಥರ ಎಷ್ಟು ಜನ ಮಾಡ್ತಿದ್ದಾರೆ ಅಂದರೆ ನನ್ನ ಲೆಕ್ಕದ ಪ್ರಕಾರ ಒಂದು 80 to 90% ಇದೇ ನಡವಳಿಕೆ ಇರತಕ್ಕಂಥದ್ದು. ತುಂಬ ರೇರ್, ಒಂದು 10% ಇರ್ಬೋದು ಅಷ್ಟೇ. ತುಂಬ ನೀಟಾಗಿ ಮಡಿಸಿಟ್ಕೊಂಡು ಎಲ್ಲ ಕ್ಲೀನಾಗಿ ಮಾಡಿ ಪರ್ಸ್ ಒಳಗಡೆ ಒಂದು ಕಡೆ ಇಟ್ಕೊಂಡು ಯಾವ್ದು ಬೇಕೋ ಅದನ್ನು ತೆಗೆದು ನೀಟಾಗಿ ಭಕ್ತಿಯಿಂದ ಅವರು ಕೊಟ್ಟು ತಗೊಂಡು ಮತ್ತೆ ಅದನ್ನು ಕಣ್ಣಿಗೆ ಒತ್ಕೊಂಡು ಮತ್ತೆ ಇಟ್ಕೊಳ್ತಾರೆ. ಇವೆಲ್ಲ ಏನಾಗುತ್ತೆ ಅಂದಾಗ ಒಂದಕ್ಕೆ ಒಂದು ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡ್ತಾ ಬರ್ತದೆ, ನಿಮಗೆ ಗೊತ್ತೇ ಆಗಲ್ಲ. ಇವತ್ತು 1 ರೂಪಾಯಿಗೂ ಎಷ್ಟು ಜನ ಕಷ್ಟಪಡ್ತಾರೆ ಅಂತಂದರೆ ನೀವು ನೋಡಿರ್ಬೋದು. ಅವ್ರಿಗೆ ದಕ್ಕೋದೇ ಇಲ್ಲ, ಬರೋದೇ ಇಲ್ಲ. ಕಾರಣ ಏನಂತಂದರೆ ನಡವಳಿಕೆಗಳು ಬಂದಾದ್ಮೇಲೆ ಮಾಡ್ತಕ್ಕಂಥ ನಡವಳಿಕೆಗಳು. ಯಾವ ಕೂಡ ದುಡ್ಡು ಬರ್ತಾ ಇರುತ್ತೆ ನಮಗೆ ಅಂತ. ಒಂದು ವ್ಯವಹಾರ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಒಂದು ಅಂಗಡಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಎಲ್ಲೂ ನಮ್ಮಲ್ಲಿ ಅದ್ರ ಬಗ್ಗೆ ಒಂದು ಗೌರವ ಆದರಣೆ ಇಲ್ಲವೇ ಇಲ್ಲ. ಆಯ್ತಲ್ಲ. ಇನ್ನು ಬರದೇ ಇರತಕ್ಕಂಥ ಹಲವಾರು ಜನಗಳಿಗೆ ಜಾತಕ ರೀತಿ ಆಗಿರ್ಬೋದು ಅಥವಾ ಅವರ ಗ್ರಹಚಾರಗಳ ರೀತಿ ಆಗಿರ್ಬೋದು ಒಂದಷ್ಟು ವ್ಯತ್ಯಾಸಗಳಿರೋದು ನಿಜ, ಇಲ್ಲ ಅಂತ ಹೇಳಲ್ಲ. ಕೆಲವರಿಗೆ 1 ರೂಪಾಯಿ ಹುಟ್ಟೋದು ದೊಡ್ಡ ಕಷ್ಟ ಆಗ್ತದೆ. ಕೋಟಿ ಎಣಿಸಿರ್ತಾರೆ ಕೈನಲ್ಲಿ, ಆದರೆ 1 ರೂಪಾಯಿ ಕೂಡ ಅವ್ರ ಕೈನಲ್ಲಿ ಆ ಟೈಮಲ್ಲಿ ಇರೋದಿಲ್ಲ ಅವ್ರಿಗೆ. ಅವ್ರ ಜೊತೆ ಕೋಟಿಗೆ ಎಣಿಸಿದಪ್ಪ ಕೈ ಇದು, ಇವತ್ತು 1 ರೂಪಾಯಿಗೆ ಅಲಿತಾ ಇದ್ದೀನಿ ಅಂತಾರೆ. ಕಾರಣ ಏನು? ಅಲ್ಲಿಗೆ ಇದು ಸಾಮಾನ್ಯವಾಗಿರ್ತಕ್ಕಂಥ ದುಡ್ಡಾಗಿದ್ರೆ, ಬರೀ ಪೇಪರ್ ಆಗಿದ್ರೆ, ಬರೀ ಪ್ರಿಂಟೆಡ್ ಪೇಪರ್ ಆಗಿದ್ರೆ, ಅಥವಾ ಇದಕ್ಕೊಂದು 20 ರೂಪಾಯಿ 200 ರೂಪಾಯಿ 300 ರೂಪಾಯಿ ನೋಟ್ನ ಒಂದು ಅಕ್ಷರ ಆಗಿದ್ರೆ ಯಾರಿಗೆ ಬೇಕಾದ್ರೂ ಒಲಿಬೋದಾಗಿತ್ತಲ್ವ? ಯಾರು ಬೇಕಾದ್ರೂ ದಕ್ಬೋದಾಗಿತ್ತಲ್ವ? ಯಾರ ಮೇಲೆ ಬೇಕಾದ್ರೂ ಕೋಟಿಗಟ್ಟಲೆ ಹಣ ಇರ್ಬೋದಾಗಿತ್ತಲ್ವ? ಯಾಕಿಲ್ಲ? ಇದು ನಾವೇ ಪ್ರಿಂಟ್ ಮಾಡೋದು, ನಮ್ಮ ಸರ್ಕಾರವೇ ಪ್ರಿಂಟ್ ಮಾಡೋದು, ನಮ್ಮ ಸರ್ಕಾರವೇ ಹಂಚೋದು. ಆಯ್ತಾ? ಹಾಗಾದಾಗೆ ಪ್ರತಿಯೊಂದು ಮನೆಯಲ್ಲೂ ಎಷ್ಟು ಬೇಕಷ್ಟು ಇರ್ಬೋದಾಗಿತ್ತಲ್ವ? ಯಾಕಿಲ್ಲ? ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಿಮ್ಮ ಕಾಲಮಾನ ಒಂದೇ ಥರ ಇರುತ್ತಾ? ಇದನ್ನು ಯಾರಾದ್ರೂ ಯೋಚನೆ ಮಾಡಿದ್ದೀರಾ ಇವತ್ತವರೆಗೂ? ಯಾರು ಯೋಚನೆ ಮಾಡಿಲ್ಲ. ಆ ಟೈಮ್ ಬಂದಾಗ ಅವನೇ ರಾಜ, ಆ ಟೈಮ್ ಬಂದಾಗ ಅವಳೇ ಮಹಾರಾಣಿ. ಏನು ದೌಲತ್ತು, ಏನು ದುರಾಂಕಾರ, ಏನು ಅಹಂಕಾರ. ಇವತ್ತು ಭಾಳ ಜನ ಇದನ್ನು ಮಾತಾಡ್ಕೊಳ್ತಾರೆ. ನೋಡಿ, ಇಷ್ಟೊಂದು ಮೆರಲು ದುಡ್ಡು ಅಂತೇಳಿ ಇವತ್ತು ನೋಡು ಪೈಸೆಗೆ ಎಲ್ಲ ಹೊಟ್ಟೆಯ್ತು. ವಾಹನ ಹೋಯ್ತು, ಸೈಟ್ ಹೋಯ್ತು, ಮನೆ ಹೋಯ್ತು, ದುಡ್ಡು ಹೋಯ್ತು, ಎಲ್ಲ ಹೋಯ್ತು ಅಂತ ಹೇಳ್ತಾರೆ.
ಇವತ್ತು ಎಲ್ಲೆಲ್ಲೋ ತೊಗೊಂಡೋಗಿ ದುಡ್ಡನ್ನ ಅಡಿಸಿಟ್ಟಿರ್ತಾರೆ, ಟಾಯ್ಲೆಟ್ ಬಾತ್ರೂಮಲ್ಲಿ ದುಡ್ಡು ಅಡಿಸಿಟ್ಟಿರ್ತಾರೆ. ಇವತ್ತು ಯಾರೋ ಬಂದು IT ಡಿಪಾರ್ಟ್ಮೆಂಟೋ ಇನ್ನೊಬ್ಬರು ಮತ್ತೊಬ್ಬರು ಬಂದು ಅದನ್ನೆಲ್ಲ ತೆಗಿತಾರೆ. ಆ ದುಡ್ಡನ್ನು ಎಲ್ಲಿ ಇಡಬೇಕು, ಆ ದುಡ್ಡು ಯಾರು ಅನ್ನೋದೇ ಗೊತ್ತಿರೋದಿಲ್ಲ ಅವ್ರಿಗೆ. ಯಾಕೆ ಯಥೇಚ್ಛು ಬಂದಿರ್ತಲ್ಲ, ತೊಗೊಂಡೋಗಿ ಟಾಯ್ಲೆಟ್ ಸಿಂಕ್ಗಳಿಗೆ ಇಟ್ಬಿಟ್ಟಿರ್ತಾರೆ. ಗೊತ್ತಿರಲ್ಲ ಎಷ್ಟು ಜನ ಬಾತ್ರೂಮ್ ತೊಗೊಂಡೋಗಿಟ್ಟಿರ್ತಾರೆ. ಎಷ್ಟು ಜನ ಇಟ್ಟಿದ್ದಾರೆ ಹೇಳಿ ನೋಡೋಣ. ಬಂದು ಹಾಗೆ ಹೊತ್ಕೊಂಡು ಹೋಗ್ಬಿಡ್ತಾರ. ನಿಮ್ಮ ಮನೆ ಬಂದು ಮಹಾಲಕ್ಷ್ಮಿ ಹಾಗೆ ಹೊಟ್ಟೋದ್ಲ, ಅದು ಹೇಗೆ ಬಂದಿಲ್ಲ ಅದು ಬೇರೆ ವಿಚಾರ. ಆದರೆ ಬಂದು ಮಹಾಲಕ್ಷ್ಮಿ ಹೋಯ್ತಾ ಎಲ್ಲ ರೈಡ್ ಮಾಡಿ ಕೊಟ್ಟೋಗ್ಬಿಟ್ರ, ನಿಮ್ಮ ಬೀದಿ ತೊಗೊಂಡು ಬಂದ್ರ ಅಂದರೆ ಪ್ರತಿಯೊಂದು ಬರೀ ಹಣ ಅಂತಲ್ಲ, ಹಣದ ರೂಪದಲ್ಲಿರ್ತಕ್ಕಂಥ ವಾಹನ ಆಗಿರ್ಬೋದು, ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು, ಜ್ಯುವೆಲ್ಸು, ಒಡವೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಈ ಮಹಾಲಕ್ಷ್ಮಿ ಅಂಶ ಇರತಕ್ಕಂತಹ ಈ ದೇವಿಯನ್ನು ನಾವು ನಮ್ಮ ಕೆಟ್ಟ ನಡವಳಿಕೆಗಳಿಂದ, ಗೊತ್ತಿದ್ದೋ ಅಥವಾ ಅಜ್ಞಾನದಿಂದವೋ ಗೊತ್ತಿಲ್ಲ, ಎಷ್ಟೋ ಜನ ಇಂದಿನ ಪರಂಪರೆಯಿಂದ ಕೂಡ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಇದು ಇವತ್ತಿನವನ್ನೇ ಮಾಡಿದಲ್ಲ, ಅವತ್ತಿನ ಕಾಲದಿಂದ ಕೂಡ ಪರಂಪರೆಯಿಂದ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಇದನ್ನು. ಆದರೆ ಇದನ್ನು ನಡೆಸ್ಕೊಳ್ಳೋ ರೀತಿಯಿಂದ ಇವತ್ತು ನೀವು ನಿಮ್ಮ ಕೈಗೆ ದುಡ್ಡೇ ಬರದೇ ರೀತಿ, ನಿಮಗೆ ವ್ಯಾಪಾರ ಆಗದೇ ರೀತಿ, ನಿಮಗೆ ಯಾವುದೇ ರೀತಿ ಹಣದ ಒಂದು ವಹಿವಾಟೆ ನಿಂತೋಗಿರೋ ರೀತಿ ಅಥವಾ ಕೊಟ್ಟಿರುವಂಥ ಹಣ ಬರದೇ ರೀತಿ ಆಗಿದೆ ಅಂತಂದರೆ ಇದಕ್ಕೆ 90% ನಿಮ್ಮ ನಡವಳಿಕೆ ಕಾರಣ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಇದೆ. ಇದನ್ನು ಹೇಗೆ ನಡೆಸ್ಕೋಬೇಕು ಅಂತಕ್ಕಂಥದ್ರಲ್ಲಿ ಒಂದು ಸೀಕ್ರೆಟ್ ಇದೆ, ಹೇಳ್ಕೊಡ್ತೀನಿ. ಹಣವನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂದಾಗ ಅದು ಮಹಾಲಕ್ಷ್ಮಿ ಸ್ವರೂಪ. ಅದಕ್ಕೆ ಗೌರವ ಆಧಾರಗಳನ್ನು, ಭಕ್ತಿ ಶ್ರದ್ಧೆಗಳನ್ನು ನಾವು ಖಂಡಿತವಾಗಿ ಅಳವಡಿಸ್ಕೊಳ್ಳೇಬೇಕು. ಅದರಿಂದ ಹಣವನ್ನು ಯಾವುದೇ ಕಾರಣಕ್ಕೂ ಈ ಚರ್ಮದ ಪರ್ಸ್ಗಳಲ್ಲಿ ಇಡಕ್ಕೆ ಹೋಗಬೇಡಿ. ಬಹಳ ಜನ ಈ ಪ್ರಾಣಿಯ ಪಕ್ಷಿಗಳ ಚರ್ಮವನ್ನು ಬಳಸ್ಕೊಂಡು ತಯಾರು ಮಾಡಿರ್ತಕ್ಕಂತಹ ಆ ಪರ್ಸ್ಗಳಲ್ಲಿ ಹಣವನ್ನು ಇಡ್ತೀರ. ಹಣವನ್ನು ಇಡಬೇಕು ಅಂದಾಗ ಅದನ್ನು ನೀಟಾಗಿ ಅದನ್ನು ಜೋಡಿಸಿ ನೀಟಾಗಿ ಇಡಬೇಕು. ಅದಾದಮೇಲೆ ಪರ್ಸ್ನಲ್ಲಿ ತೊಗೊಂಡೋಗಿ ಹಿಂದೆಗಡೆ ಪ್ಯಾಂಟ್ ಜೋಬಲ್ಲಿ ಇಟ್ಕೊಳ್ತೀರಾ, ಅದು ಬಹಳ ಬಹಳ ತಪ್ಪು. ಯಾರೇ ಪುರುಷರಾಗಿರಲಿ ಹಣವನ್ನು ಹಿಂದೆಗಡೆ ಇಟ್ಕೊಳ್ಳೋಕೆ ಹೋಗಬೇಡಿ. ಹಿಂದೆಗಡೆ ಏನಿದೆ, ಮುಂದೆಗಡೆ ಏನಿದೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಲೆಕ್ಕಾಚಾರ. ಯಾವಾಗಲೂ ಕೂಡ ಒಂದು ಪಾಸಿಟಿವ್ ನೆಗೆಟಿವ್ ಅಂತಕ್ಕಂಥ ಲೆಕ್ಕಾಚಾರಗಳನ್ನು ನಾವು ಒಂದು ಸ್ಥಾನವನ್ನು ಕೊಡಬೇಕು ಅಂದಾಗ ಮಹಾಲಕ್ಷ್ಮಿಗೆ ಯಾವಾಗಲೂ ಎದೆನಲ್ಲಿ ಇಟ್ಕೋಬೇಕು. ಅದರಿಂದ ಮೇಲ್ಗಡೆ ಜೇಬ್ನಲ್ಲಿ ಇಟ್ಕೊಳ್ಳಿ. ಮೇಲ್ಗಡೆ ಜೇಬ್ನಲ್ಲಿ ಇಟ್ಕೊಂಡ್ರೆ ಟ್ರಾನ್ಸ್ಪರೆಂಟು ಡ್ರೆಸ್ಗಳು ಮತ್ತು ಶರ್ಟ್ಗಳ ಮೇಲೆ ಇಟ್ಕೊಳಕ್ಕೆ ಹೋಗಬೇಡಿ. ನಾವು ಇಟ್ಕೊಳ್ತಕ್ಕಂಥ ಹಣ ಯಾವುದೇ ಕಾರಣಕ್ಕೂ ಹೊರಗಡೆ ಕಾಣಬಾರ್ದು. ಯಾಕಂದರೆ ಮನುಷ್ಯನ ಕಣ್ಣು ಮರನ ಬೇಕಾದ್ರೆ ತಿಂದಾಕತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಅದು ಸತ್ಯವಾದ ಮಾತು. ನಮ್ಮ ಜೋಬಲ್ಲಿ ಹಣ ಇದೆ ಅಂತ ಕಣ್ಣು ಬಿತ್ತು ಅಂದರೆ ಆ ಹಣಕ್ಕೆ ದೃಷ್ಟಿ ಆಯಿತು ಅಂದರೆ ಆ ಹಣ ಓಡೋಗ್ತದೆ. ಇವತ್ತು ಭಾಳ ಜನಕ್ಕೆ ಇದ್ರ ಎಕ್ಸ್ಪೀರಿಯನ್ಸ್ ಆಗ್ತಿರ್ತದೆ. ಅದರಿಂದ ಹಣವನ್ನು ಎಲ್ಲಿ ಹೇಗೆ ಸಂರಕ್ಷಣೆ ಮಾಡಿಕೊಂಡು ಅದಕ್ಕೆ ಭಕ್ತಿ ಗೌರವ ಕೊಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಮಾಹಿತಿ ಇದೆ, ತಿಳ್ಕೊಳ್ಳಿ. ಅದಾದಮೇಲೆ ಭಾಳ 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 ಮುಖ್ಯವಾದಂಥ ವಿಚಾರ ಒಂದು ಹೇಳ್ಕೊಡ್ತೀನಿ ಇವತ್ತು. ಕೊಡಿ, ಹಣ ಕೊಡಿ. ನೋಡಿ, ಹೀಗೆ ಕೊಡ್ತಾರೆ. ಈ ಥರ ಕೊಡಬಾರ್ದು ಹಣವನ್ನು. ಯಾಕಂದರೆ ಹಣವನ್ನು ಕೊಡಬೇಕು ಅಂದಾಗ ಅದಕ್ಕೊಂದು ಲೆಕ್ಕಾಚಾರ ಇದೆ, ಅದನ್ನ ತಿಳ್ಕೊಳ್ಳಿ. ನೀವೆಲ್ಲ ಗಮನಿಸಿರ್ತಕ್ಕಂಥದ್ದು ನೋಟ್ಗಳಿದೆ, ತೆಗೆದಿಟ್ಕೊಳ್ಳಿ ಕೈನಲ್ಲಿ. 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 5 ರೂಪಾಯಿ ಯಾವುದೋ ಒಂದು ಹಣ ತಗೊಂಡಾಗ ನಿಮ್ಗೊಂದು ಚಿಹ್ನೆ ತೋರಿಸ್ತೀನಿ. ಇಲ್ಲಿ ಈ ತುದಿನಲ್ಲಿ ಒಂದು ಸಿಂಹದ ಚಿಹ್ನೆ ನೋಡಿರ್ಬೋದು ನೀವು. ಆ ಸಿಂಹದ ಚಿಹ್ನೆ ಏನು ಅಂತ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಯಾಕಂದರೆ ಎಷ್ಟೋ ಜನಕ್ಕೆ ಈ ಸೀಕ್ರೆಟ್ ಗೊತ್ತಿಲ್ಲ. ನಾವು ಹಣವನ್ನು ಕೊಡಬೇಕು ಅಂದಾಗ ಯಾವಾಗಲೂ ನಮ್ಮ ಕೈ ಈ ಸಿಂಹದ ಮೇಲೆ ಇರಬೇಕು, ಈ ಸಿಂಹದ ಚಿಹ್ನೆ ಮೇಲೆ ಇರಬೇಕು. ನಾನು ಹಣ ಕೊಡಬೇಕು ಅಂದಾಗ ಈ ಸಿಂಹದ ಚಿಹ್ನೆ ಮೇಲೆ ನಾನು ಬೆಟ್ಟಿರಬೇಕು, ಅದನ್ನು ನಾನು ಹಿಂಗೆ ಕೊಡಬೇಕು, ಅವ್ರು ಅದನ್ನ ಹಿಂಗೆ ತೊಗೋಬೇಕು. ಈ ರೀತಿ ಪ್ರತಿಯೊಬ್ಬರು ಮಾಡಬೇಕು. ಯಾಕೆ? ಕಾರಣ ಏನು ಅಂದರೆ ಈ ಸಿಂಹದ ಈ 4 ತಲೆ ಅಂದರೆ ಇಲ್ಲಿ ಕಾಣಿಸ್ತಕ್ಕಂಥದ್ದು 3 ತಲೆ. ಈ 3 ತಲೆ ಲಾಂಛನ ಮಹಾಲಕ್ಷ್ಮಿ ಸ್ವರೂಪ ಆಗಿರ್ತಕ್ಕಂತಹ ಲಾಂಛನ. ಈ ಸ್ವರೂಪವ ಪ್ರತಿಯೊಂದು ಹಣದಲ್ಲೂ ಕೂಡ ಈ ಲಾಸ್ಟಲ್ಲಿ ಮುದ್ರಿಸಿರ್ತಾರೆ. ತುಂಬ ಜನ ನೋಡಿರ್ತೀರ, ಗಮನಿಸಿರ್ತೀರ, ಆದರೆ ಇದರ ಮಹತ್ವ ಏನು ಅಂತ ನಿಮಗೆ ಗೊತ್ತಿರೋದಿಲ್ಲ. ನಾವು ಯಾವಾಗಲೂ ಕೊಡಬೇಕು ಅಂದಾಗ ಆ ಸಿಂಹದ ಶಕ್ತಿ, ಆ ಮಹಾಲಕ್ಷ್ಮಿ ಶಕ್ತಿ ನಮ್ಮ ಕೈನಲ್ಲಿ ಇರಬೇಕು. ಅಂದರೆ ಈ ಶಕ್ತಿಯನ್ನು ನಾವು ಮುಟ್ಟಿ ಹಣ ಕೊಡಿದ್ರೆ ಮತ್ತೆ ಹಣ ನಮ್ಗೆ ವಾಪಸ್ ಬರ್ತದೆ. ಯಾವಾಗ ನಾವು ಇದು ತಿರುಗಿಸಿ ಹೆಂಗೆಂಗೋ, ಕೆಲವರು ಹಿಂಗೆ ಕೊಡ್ತಾರೆ, ಹಿಂಗೆ 2 ಬೇಳೆದು ಹಿಂಗೆ ಕೊಡ್ತಾರೆ, ಕೆಲವರು ಹಿಂಗೆ ಕೊಟ್ಬಿಡ್ತಾರೆ. ಈಗ ನಮ್ಮವ್ರು ಕೊಟ್ಟರಲ್ಲ ಹಾಗೆ ಹಿಂಗೆ ಕೊಡ್ತಾರೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳಿ. ಯಾವಾಗ ಎಂಥ ಸಂದರ್ಭದಲ್ಲಿ ಹೇಗೆ ಕೊಡಬೇಕಂದ್ರೂ ಕೂಡ ಆ ಸಿಂಹದ ಮೇಲೆ ನಿಮ್ಮ ಬೆರಳಿರಬೇಕು. ಈ ತಂಬು ಇದು ಶುಕ್ರನ ಅಧಿಪತ್ಯ ಅಂತ ಕರಿತೀವಿ ನಾವು. ಶುಕ್ರನ ಬೆರಳಿದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಇದಕ್ಕೆ ಅಷ್ಟು ಮಹತ್ವ ಇದೆ. ಇದಕ್ಕೊಂದು ಸೀಲ್ ಹಾಕಿದ್ರೆ ಸಾಕು, ಎಲ್ಲ ಹೋಗ್ಬಿಡ್ತಿದೆ. ಅದಕ್ಕೆ ಅಷ್ಟು ಮಹತ್ವ ಇದೆ. ಈ ಒಂದು ತಂಬಿಂದ ನಾವು ಹಣವನ್ನು ಇಟ್ಕೊಂಡು ತಗೊಳ್ಳಿ ಸರ್, ತಗೊಳ್ಳಿ ಮೇಡಮ್, ತಗೊಳ್ಳಿ ಅಂತ ಕೊಡಬೇಕು. ಆಗ ನಾವು ಯಾವಾಗ ಈ ಸಿಂಹದ ಲಾಂಛನ ಅಥವಾ ಸಿಂಹದ ಒಂದು ಚಿಹ್ನೆಯಿಂದ ಹಿಡ್ಕೊಂಡು ನಾವು ಹಣವನ್ನು ಕೊಡ್ತೀವಿ, ಅದು ನಮಗೆ ವಾಪಸ್ ಬರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಇದನ್ನು ಸಾವಿರಾರು ಜನಗಳ ಮೇಲೆ ಪ್ರಯೋಗ ಮಾಡಿದ್ದೀವಿ. ಇದು ಪ್ರೂವ್ ಆಗೋಗಿದೆ. ಇದನ್ನು ನೀವು ಮಾಡ್ಕೊಳ್ಳಿ. ಇದು ಒಂದು. ಯಾವಾಗಲೂ ಹಣವನ್ನು ಮಡಚಿ ಹೇಗೋ ಮಾಡಿ ತೊಗೊಂಡೋಗಿ ಎಲ್ಲೆಲ್ಲ ತೊಗೊಂಡೋಗಿ ಹಾಕಬೇಡಿ. ಅದಕ್ಕೊಂದು ಗೌರವ ಕೊಡಿ. ಅದಾದಮೇಲೆ ಇನ್ನೊಂದು ವಿಶೇಷ ಅಂತಂದರೆ, ಇವತ್ತು ಭಾಳ ಜನ ಹಣವನ್ನು ಎಣಿಸ್ಬೇಕು ಅಂದಾಗ
ಈಗ ಏನು ಹಣ ಕೊಟ್ಟಿರ್ತೀವಿ ಅಂದ್ರೆ ಏನು, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಕೊಟ್ಟಿರ್ತೀವಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಇಮಿಡಿಯೇಟಾಗಿ ಹಿಂದೆ ವಾಪಸ್ ತೊಗೊಂಡ್ಬಿಡ್ತಾರೆ. ಅಂದರೆ 500 ಎಲ್ಲಿದೆ 500 ಎಣಿಸ್ತಾ ಹೋಗ್ತಾರೆ. 500, 1000, 1200, 1400, 1500, 1000 ಹಿಂಗೆ ಎಣಿಸ್ತಾರೆ. ಆಮೇಲೆ 50 ರೂಪಾಯಿ, 20 ಲಾಸ್ಟ್ 10 ರೂಪಾಯಿ ಎಣಿಸ್ತಾರೆ. ಇದು ನಾನೇನು ಹೇಳ್ತೀವಿ, ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಅಂದರೆ ಉಲ್ಟಾ ಎಣಿಸೋದು ಅಂತ ಹೇಳ್ತೀವಿ. ಯಾವಾಗಲೂ ಕೂಡ ನಾವು ಹಣವನ್ನು ಎಣಿಸ್ಬೇಕು ಅಂತಂದಾಗ ಯಾವಾಗಲೂ ವಿಶೇಷವಾಗಿ 10, 20, 50, 100, 200, 250, 300, 350, 400, 500 ಹಿಂಗೆ ಎಣಿಸ್ಬೇಕು. ಅಂದರೆ ಕಮ್ಮಿಯಿಂದ ರೈಸ್ ಆಗ್ತಾ ಹೋಗ್ಬೇಕು ಯಾವಾಗಲೂ ಕ್ಯಾಲ್ಕುಲೇಷನ್ಸ್. ಯಾಕಂದರೆ ಪ್ರತಿಯೊಂದು ಲೆಕ್ಕಾಚಾರವೇ, ಹಣದಲ್ಲೂ ಲೆಕ್ಕಾಚಾರ, ಮಹಾಲಕ್ಷ್ಮಿ ಕೂಡ ಲೆಕ್ಕಾಚಾರವೇ. ಆದರೆ ಅದನ್ನು ನಾವು ಉಲ್ಟಾ ಮಾಡಿ ಎಣಿಸಿದಾಗ ಏನಾಗುತ್ತೆ, ನಮಗೆ ಉಲ್ಟಾ ಹೊಡೆಯುತ್ತದೆ. ಅದರಿಂದ ಎಷ್ಟೋ ಜನ ಗೊತ್ತಿಲ್ಲ, ಪ್ರತಿಯೊಬ್ಬರು ಮಾಡೋದು ಇದೇ ಕೆಲಸನೇ. ಹಿಂದ್ಗಡೆ ತೊಗೊಂಬಿಡೋದು, 1, 2, 3, 4, 5 ಹಿಂಗೆ ಎಣಿಸ್ತಾ ಹೋಗ್ತಾರೆ. ಇದು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾವತ್ತು ಮನುಷ್ಯ ಚಿಕ್ಕದ್ರಿಂದ ದೊಡ್ಡವರಾಗಬೇಕಂತೆ, ದೊಡ್ಡವರಿಂದ ಚಿಕ್ಕದಾಗೋದು ಯಾರೂ ಸಹಿಸ್ಕೊಳ್ಳಲ್ಲ. ಇವತ್ತು ಎಷ್ಟು ಜನ ದೊಡ್ಡವರಾಗ್ಬಿಟ್ಟು ಕೆಳಗಡೆ ಬಿದ್ದು ಬಾಯಿ ಬಡ್ಕೊಳ್ತಿದ್ದಾರೆ, ದೇಶನ ಬಿಟ್ಟು ಹೊರಟಾಗಿದ್ದಾರೆ, ಪ್ರಾಣನ ಬಿಟ್ಟು ಹೊರಟಾಗಿದ್ದಾರೆ. ಯಾವತ್ತು ಚಿಕ್ಕದಿಂದ ಒಂದೊಂದೇ ಮೆಟ್ಲೆತ್ತಿ ದೊಡ್ಡವರಾಗ್ತೀವಲ್ಲ, ಅದು ಯಾವತ್ತೂ ಶಾಶ್ವತವಾಗಿರ್ತದೆ. ಅದರಿಂದ ಈ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಬೇಕು ಅಂದಾಗ ಭಾಳ ಜನ ಏನು ಮಾಡಬೇಕು, ಇದು ಮಾಡ್ಕೋಬೇಕು. ಎಲ್ಲೇ ಏನೇ ಒಂದು ನಾವು ಟ್ರಾನ್ಸಾಕ್ಷನ್ ಮಾಡಬೇಕು ಅಂದಾಗ ಪ್ರತಿಯೊಂದು ಹಣವನ್ನು ಕೂಡ ಕ್ಲೀನಾಗಿ ಮಡಚಿ ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಅದನ್ನೆಲ್ಲ ಏನು ಮಾಡಬೇಕು, ಒಂದು ರೀತಿ ಮಡಚಿ ಇಟ್ಕೊಂಡಿರ್ಬೇಕು. ಯಾವ್ದಾದ್ರು ಒಂದು ಹಣ ಬೇಕು ಅಂದಾಗ ಎಲ್ಲ ಕಲಿಸ್ಬಿಡೋದಲ್ಲ, ಹಾಕೊಂಡು ಇದು ಅದು ಎಲ್ಲ ಕಲಿಸಿ ಅದಕ್ಕೊಂದು ಏನೋ ಒಂದು ಕೊಡಬೇಕು, 10 ರೂಪಾಯಿ ಕೊಡಬೇಕು, ಎಲ್ಲ ಕಲಿಸಿ ತಿರ್ಗ ಮುರುಗಿ ಮಾಡಿ ಹಿಂಗೆ ಮಾಡಿ ತಗೊಳ್ಳಿ ಅಂತ ಕೊಡ್ತೀವಿ. ಅದನ್ನು ಮೊದಲೇ ಎತ್ತಿಟ್ಕೋಬೇಕು. ಇದನ್ನೇ ನಾವು ಆ ತಾಯಿಗೆ ಕೊಡ್ತಕ್ಕಂಥ ಒಂದು ಗೌರವಿತವಾಗಿಂಥ ಒಂದು ಲೆಕ್ಕಾಚಾರ. ನೀಟಾಗಿ ನಿಮ್ಮ ಪರ್ಸ್ನಲ್ಲೋ ವ್ಯಾನಿಟಿ ಬ್ಯಾಗ್ನಲ್ಲೋ ಅದಕ್ಕಂತ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಇಟ್ಟು, ಅಥವಾ ಪ್ರತ್ಯೇಕವಾದಂಥ ಒಂದು ಕ್ಯಾಶ್ ಬಾಕ್ಸನ್ನು ಇಟ್ಕೊಂಡು, ಪ್ರತ್ಯೇಕವಾದಂತಹ ಚರ್ಮದ ಬಿಟ್ಟು ಬೇರೆ ಪರ್ಸನ್ನು ಇಟ್ಕೊಂಡು ನೀವೇನು ಮಾಡಬೇಕು, ಕ್ಲೀನಾಗಿ ಇಟ್ಕೊಂಡು, ಇವಾಗ ಒಂದು 200 ರೂಪಾಯಿ ಕೇಳ್ತಾರಪ್ಪ, ತಗೊಳ್ಳಿ 200 ರೂಪಾಯಿ ಹಾಕ್ಕೊಡೋದು ಹೇಗಿದೆ, ಎಲ್ಲ ಕಲಿಸಿ ಹಿಂಗೆ ತಿರುಗಿಸಿ ಮಾಡಿ ಹಿಂಗೆ ಮಾಡಿ ತಗೊಳ್ಳಿ ಹಿಂಗೆ ಮಾಡಿ, ಅದಕ್ಕೊಂದು ಲೆಕ್ಕಾಚಾರವೇ ಇರೋದಿಲ್ಲ. ಈ ಥರ ಯಾವತ್ತು ನೀವು ಮಾಡ್ತೀರಾ, ಆ ತಾಯಿ ನಿಮ್ಮ ಕೈಲಿ ಉಳಿಯೋದೇ ಇಲ್ಲ, ಆ ಮಹಾಲಕ್ಷ್ಮಿ ನಿಮ್ಮ ಕೈಲಿ ಉಳಿಯೋದೇ ಇಲ್ಲ. ಅದರಿಂದ ನಾವು ಹಣವನ್ನು ಕೊಡಬೇಕಂದಾಗಲಿ ಅಥವಾ ತೊಡಬೇಕು ಅಂದಾಗ ಇದಕ್ಕೊಂದು ಲೆಕ್ಕಾಚಾರವನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಇನ್ನು ಕ್ಯಾಶ್ ಬಾಕ್ಸ್ ತೊಗೊಂಡಾಗ ಕ್ಯಾಶ್ ಬಾಕ್ಸಲ್ಲೂ ಕೂಡ ಅಷ್ಟೇ, ಎಷ್ಟೋ ಜನ ತೊಗೊಂಡೋಗಿ ಎಲ್ಲೆಲ್ಲೋ ಹೆಂಗೆಂಗೋ ಎಸಿತೀರಾ. ಹಣಕ್ಕೆ ಗೌರವ ಕೊಡಿ, ಮರ್ಯಾದೆ ಕೊಡಿ, ಅದಕ್ಕಂತ ಒಂದು ಸ್ಥಾನವನ್ನು ಕೊಡಿ ಮನೆಯಲ್ಲಿ. ಸಾಕ್ಷಾತ್ ಮಹಾಲಕ್ಷ್ಮಿಗೆ ಎಷ್ಟೊಂದು ಭಯ, ಎಷ್ಟೊಂದು ಭಕ್ತಿಯಿಂದ, ಎಷ್ಟೊಂದು ಒಂದು ಭಯದಿಂದ ನೀವು ಪೂಜೆ ಮಾಡ್ತೀರಂದರೆ ಅದು ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಮಾಡ್ತಾರೆ. ಆದರೆ ಆ ತಾಯಿ ಆ ಅನುಗ್ರಹ ಹಣದ ಮೂಲಕ ನಿಮಗೆ ಅನುಗ್ರಹನ ಕೊಟ್ಟಾಗ ಅದನ್ನು ತೊಗೊಂಡೋಗಿ ತಿಪ್ಪೆಗೆ ಎಸ್ದಂಗೆ ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಎಸೆಯೋದು, ಆ ತಿಪ್ಪೆಯಲ್ಲಿದ್ದು ಹಣವನ್ನು ಇಡೋದು, ಆ ತಿಪ್ಪೇನೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಬಗ್ಗೆ ನೀವು ಆಲೋಚನೆ ಮಾಡಿ. ಇದು ದೊಡ್ಡೋರು ಆದಿಯಲ್ಲ, ದೊಡ್ಡೋರು ಕೂಡ ಹಿರಿಯರು ಕೂಡ ಇವತ್ತು ಮಾಡ್ತಿದ್ದಾರೆ. ಆದರೆ ಇವತ್ತು ಎಷ್ಟು ಜನ ಇದನ್ನು ಈ ಅರ್ಥಗಳನ್ನೆಲ್ಲ ತಿಳ್ಕೊಳ್ಳದೆ, ಈ ಸಂಸ್ಕಾರಗಳ ಈ ನಡವಳಿಕೆಗಳನ್ನು ತಿಳ್ಕೊಳ್ಳದೆ ಹೇಗಂದ್ರೆ ಹಾಗೆ ಅದನ್ನು ಬಳಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಅದಕ್ಕೆ ಅವಮಾನ ಅಪಚಾರಗಳನ್ನ ಮಾಡ್ಕೊಂಡಿದ್ದಾಗ ಎಲ್ಲೋ ಒಂದು ಕಡೆ ಹೋಯ್ತು ಅಂದಾಗ ಹಣ ಬರೋದೇ ಇಲ್ಲ, ತಿಪ್ಪರ್ಲಾಗಕ್ಕೂ ಬರೋದಿಲ್ಲ. ಧನ ನಷ್ಟ, ಕೈ ತೂತು ಅಂತೀರಿ, ಕೈ ತೂತಲ್ಲ, ಮನಸ್ಸು ತೂತು. ಯಾಕಂದರೆ ಆ ಮನಸ್ಸಿನಲ್ಲಿ ಈ ಕಲ್ಮಶಗಳೆಲ್ಲ ಅದರೊಳಗಡೆ ಇತ್ತು ಅಂದಾಗ ನಾವು ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅದರಿಂದ ಹಣ ಅಂತಕ್ಕಂಥದ್ದು ಮಹಾಲಕ್ಷ್ಮಿ ಸ್ವರೂಪ. ಆ ಮಹಾಲಕ್ಷ್ಮಿ ಸ್ವರೂಪಕ್ಕೆ ನಾವು ಎಷ್ಟು ಗೌರವ ಆಧಾರಗಳನ್ನು ಕೊಡ್ತೀವೋ ಅಷ್ಟು ಅದ್ಭುತವಾಗಿ ಆ ತಾಯಿ ನಮ್ಮ ಮನೇಲಿ ನಿಲ್ಸ್ಕೊಳ್ತಾಳೆ, ನಮ್ಮ ಮನಸ್ಸಲ್ಲಿ ನಿಂತ್ಕೊಳ್ತಾಳೆ. ಇದನ್ನು ಎಲ್ಲರೂ ಪ್ರತಿಯೊಬ್ಬರು ಅನುಸರಣೆ ಮಾಡಿ ಒಳ್ಳೆಯದಾಗಲಿ.